ನಾಟಿ ಬಾತು ನಟಿ ಮಾತಿನಲ್ಲಿ ಇವತ್ತು ಸಖತ್ತಾಗಿ ನಿಮಗೆಲ್ಲ ಫ್ಲೇವರ್ ರುಚಿಕಟ್ಟಾದ ಊಟ ಮತ್ತು ವಿಷಯಗಳು ಸಿಕ್ಕಿದೆ. ವೆಂಕಿಯವ್ರ ಬಗ್ಗೆ ಗೊತ್ತಾಗಿದೆ. ಊಟದ ನಂತರ ಇವರು ನಾಟಕದವರು ಆಗಿರೋದ್ರಿಂದ ಧಾರಾವಾಹಿ ಸಿನಿಮಾಗಳಲ್ಲೂ ಅಭಿನಯಿಸಿರೋದ್ರಿಂದ ಎರಡನ್ನೂ ಒಂಥರ ಕೊಲಾಜ್ ಮಾಡಿ ಕಾಕ್ಟೈಲ್ ಅಂತೀವಿ, ಗೊತ್ತಾ? ಕುಡಿದಿದ್ದೀರಾ ಕಾಕ್ಟೈಲ್ ಎಲ್ಲ? ಅದನ್ನ ಇವಾಗ ಮಾಡಿಸ್ತೀನಿ. ಅಕ್ಷತಾ ಕಿಚನ್ಗೆ ಸ್ವಾಗತ. ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದಲ್ಲಿ ನಾನಿವತ್ತು ನಟನ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿದೆ. ಈಗ ಈ ನಟನಿಗೆ ನಾನು ಧಾರಾವಾಹಿಲಿದ್ದಾರೆ, ಸ್ಕ್ರೀನ್ ಮೇಲೆ ನೋಡಿರ್ತೀರ, ನಾಟಕಗಳು ನೋಡಿಲ್ಲ ಅಂತ ಅಂದರೆ ಓಕೆ, ಈಗಂತೂ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಲೆವೆಲಿಗೆ ಅವರು ಆ್ಯಕ್ಟ್ ಮಾಡಿರ್ಬೋದು ಅಂತ ಊಹೆ ಮಾಡ್ಕೊಂಡಿರ್ತೀರ. ಬರ್ತಾ ಟ್ರಾವೆಲಲ್ಲಿ ಮಧ್ಯದಲ್ಲಿ ಪುಸ್ತಕ ಓದುವ ಒಂದೇನಂತಾರೆ ದುರಭ್ಯಾಸ ಶುರು ಮಾಡ್ಕೊಂಡಿದ್ದೀನಿ ಅಂತ ಬೇರೆ ಹೇಳಿದ್ದಾರೆ. ಅದನ್ನು ಕೂಡ ಮೂರನ್ನು ಕನ್ಸಿಡರ್ ಮಾಡ್ತಾ ಒಂದು ಟಾಸ್ಕ್ ಕೊಡ್ತೀನಿ, ಒಂದು ಆಟ ಆಡೋಣ, ಮಜಾ ಇರುತ್ತೆ. ಅದು ಊಟದ್ದು ಸಂಬಂಧಪಟ್ಟಿದ್ದಲ್ವ, ಪುಸ್ತಕ ಸಂಬಂಧಪಟ್ಟಿದ್ದಲ್ಲ ತಾನೆ? ಎಲ್ಲ ಇರುತ್ತೆ, ರುಚಿ, ಸಾಹಿತ್ಯ, ಅಭಿನಯ ಎಲ್ಲ. 3 ಬುಕ್ ಇದೆ ನಿಮ್ಮ ಕಣ್ಣೆದುರುಗಡೆ. ಬಾಡೂಟದ ಮಹಿಮೆ, ಕಲೀಂ ಉಲ್ಲಾ ಅವರ ಪ್ರಬಂಧಗಳು, ಇನ್ನೊಂದು ಕೆ ಅರುಣ್ ಪ್ರಸಾದ್ ಅವರ ಹೇಳಿ ಬಿಲಾಲಿ ಬಿಲ್ಲಿ ಅಭ್ಯಂಜನ. ಅದು ಬೇಕಾ? ಭಟ್ಟರ ಬೋಂಡಾದ ಬಾಂಡ್ಲಿಯಲ್ಲಿ ಬಿಲಾಲಿ ಬಿಲ್ಲಿ ಅಭ್ಯಂಜನ ಮತ್ತು 28 ಕಥೆಗಳು. ಆಯ್ತಾ? ಬಾಡೂಟ ಇದು 2 ಗೊತ್ತು, ಅಡುಗೆದೆ. ಇದು 3ನೇದು ರುಚಿಗೆ ತಕ್ಕಷ್ಟು ಕಥಾ ಸಂಕಲನ, ಅಕ್ಷತಾ ಪಾಂಡವ್ ಪ್ರೋ. 3 ಪುಸ್ತಕ ಇದೆ, 3 ಕೂಡ ವೀರಕಪುತ್ರ ಶ್ರೀನಿವಾಸ ಅವರು ಇದ್ರತೆ ಇದು. ನೈಸ್, ಅವ್ರ ಪ್ರಕಾಶನ. ಈಗ 3 ಪುಸ್ತಕ ಇದೆ, 3 ಪುಸ್ತಕನೂ ಕೂಡ ಅವ್ರ ಕೈ ಕೊಡ್ತೀನಿ ನಾನೀಗ. ಏನಕ್ಕೆ ಕೊಡ್ತೀನಿ ಅಂದರೆ ಒಂದೊಂದು ಕ್ಯಾರೆಕ್ಟ್ರಾಗಿ ಕೊಡ್ತೀನಿ. ಅದರಲ್ಲಿ ಅವ್ರು ಹಿಂಗೆ ಫಸ್ಟ್ ಯಾವ ಪೇಜ್ ತೆಗಿತಾರೆ ಅದು ತೆಗಿತಾರೆ, ಅಲ್ಲಿ ಏನು ಕಾಣಿಸುತ್ತೆ ಅದನ್ನು ಸಾಲನ್ನ ಓದ್ತಾರೆ, ಆ ಕ್ಯಾರೆಕ್ಟ್ರಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಕ್ಯಾರೆಕ್ಟ್ರ್ ಏನಪ್ಪ ಅಂದರೆ ಯಾವುದು ಕೊಡಲಿ? ಸಿದ್ದೇಗೌಡರು. ನಮ್ಮ ಸೀರಿಯಲ್ ನಿಮ್ಮ ಸೀರಿಯಲ್ ಸಿದ್ದೇಗೌಡರು. ಸಂತೋಷ್. ಓಕೆ. ಜಯಂತ್. ನೈಸ್, ಟ್ರೈ ಮಾಡ್ತೀನಿ. ಮಜಾ ಇದೆ. ಸೊ ಫಸ್ಟ್ ಈಗ ಸಿದ್ದೇಗೌಡರು. ಅಂದರೆ ಸಾರಿ, ಇದನ್ನ ಕಂಪ್ಲೀಟ್ ಹೆಂಗಿದೆ ಹಾಗೆ ಓದಬೇಕಾ ಅಥವಾ ಆ ಕ್ಯಾರೆಕ್ಟ್ರಲ್ಲಿ ಓದಬೇಕು? ಕ್ಯಾರೆಕ್ಟ್ರಲ್ಲೇ ಓದಬೇಕು. ಇದು ಸಖತ್ ಟಫ್ ಇದೆ. ಫಸ್ಟು 1-2 ಸಾಲು ಅಥವಾ 3 ಸಾಲು ನಾರ್ಮಲಾಗಿ ಓದ್ಬಿಡಿ. ಆಮೇಲೆ ಕ್ಯಾರೆಕ್ಟ್ರಲ್ಲಿ ಹೇಳ್ಬೋದು ಅಥವಾ ಇಂಪ್ರೂವೈಸ್ ಮಾಡ್ಕೊಂಡು. ರೆಡಿ? ರೆಡಿ, ಹೋಗೋಣ. ನಾನೇನು ಪ್ರಿಪೇರ್ ಆಗಲ್ಲ, ಟ್ರೈ. ನನಗೆ ಒಂದು ಟಾಸ್ಕ್ ಅದು. ಎಸ್ ಅಲ್ವಾ? ನಾವು ನಾಟಕದವ್ರಿಗೆ ತಾನೇ ಮಾಡೋದು. ಗುಡ್. ಫಸ್ಟ್ ಲೈನ್ ನಾರ್ಮಲಾಗಿ ಓದ್ಬಿಡ್ತೀನಿ. ಫಸ್ಟು ನಾರ್ಮಲ್. ಮನೆಯಲ್ಲಿ ಅಪ್ಪ ತೀರಾ ಬೆಳಗ್ಗೆ ಹೇಳುತ್ತಿದ್ದರು. ಮೇಡಮರೇ, ಅದು ಅವ್ರ ಅಭ್ಯಾಸ ಮೇಡಮರೇ. ಅಪ್ಪ ಎದ್ಮೇಕೆ ಮನೇಲಿ ಮಲಗಿದ್ದ ಯಾರ ತಲೆಲ್ಲ ಕಾಣಂಗಿರಲಿಲ್ಲ. ಕಂಡ್ರೆ ರೋಸ ಆವೇಶ ಗುಡುಗು ಸಿಡ್ಲು ಮನೇಲಿ ಭಾಳಷ್ಟು ಜನ ಎದುಳ್ತಿದ್ರು ಮೇಡಮ್ರೆ. ಬೈಗಳಂತೂ ಬಿದ್ದು ಬೈತಿತ್ತು. ನಾನಂತೂ ಯಾವತ್ತೂ ಕಾಯಮಾಗಿ ಕೊನೆಯ ಗಿರಾಕಿನೇ ಮೇಡಮರೇ. ಅದು ಯಾಕೆ ಹೇಳ್ತೀರಾ ಮೇಡಮರೇ? ಅಪ್ಪನ ಸುಗುರ್ವಾದ ಜೊತೆಗೆ ಬೋನ್ಗೆ ಹೊಡೆತಗಳು ಬಿದ್ದ ಮೇಲೆ ನಿದ್ದೆಯಿಂದ ಈಚೆಗೆ ಬರ್ತಿದ್ದು ಮೇಡಮರೇ. ಅಪ್ಪ ಎದ್ದು ಮನೆ ಹೊರಗೆ ಒಳಗೆ ಬುಸು ಅಂತ ಓಡಾಡ್ತಿದ್ರು ಮೇಡಮರೇ. ಓಕೆ, ಸಿದ್ದು. ಗುಡ್. ಸಿದ್ದು ಇನ್ನಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ನನಗೆ ಗೊತ್ತಿಲ್ಲ. ಸೊ ಅದು ಪ್ರಿಪೇರ್ ಆಗಿಲ್ಲ, ಅದು ಬರೀ ಡೈಲಾಗು ಅಲ್ಲ, ನಿಮ್ಮ ಇಷ್ಟ ಒಂದು ಭಾಷೆನೂ ಹೇಳಿ ಅಂತಲ್ಲ, ಒಂದು ಪುಸ್ತಕದಲ್ಲಿ ಇರೋದು. ವೆರಿ ಗುಡ್. ಈಗ ನೆಕ್ಸ್ಟ್ ನಿಮಗೆ ಸಂತೋಷ್ ಬೇಕೋ ಜಯಂತ್ ಬೇಕೋ? ನಮ್ಮ ಸಂತೋದ ಕ್ರೇಜಿ ಕ್ಯಾರೆಕ್ಟರ್. ಅಲ್ಲಿ ನೀವು ಮಾತು ಕೊಡದೇ ಇರಬಹುದು, ಇಲ್ಲಿ ನಾವು ಮಾತು ಕೊಟ್ಟಿದ್ದೀವಿ, ಸಂಭಾಷಣೆ ಇದೆ ನೋಡಿ. ವೆಂಕಿಗೆ ಹಿಂಗೆ ಬಂದು ಕೂತ್ಕೊಂತಾರೆ. ಫಸ್ಟು ನಾರ್ಮಲಾಗಿ ಓದ್ಬಿಡಿ. ನಮ್ಮ ಕೆಲಸದ ಹುಡುಗ ಮಂಜ ಅಂದರೆ ಎಲ್ಲರಿಗೂ ಒಂದು ರೀತಿ ತಮಾಷೆ. ಯಾಕಂದರೆ ಅವನು ಹಗಲು ಒಂದು ರೀತಿ, ರಾತ್ರಿ ಒಂದು ರೀತಿ, ಒಂದೊಂದು ದಿನ ಒಂದೊಂದು ರೀತಿ ಅಂತಾನೇ ಪ್ರತೀತಿ. ಅವನನ್ನು ನಾನು ಮಂಜ ಅಂದರೆ ಕೆಲವರು ಮಂಜುನಾಥ, ಸೂರ್ ಮಂಜ, ಹೆಬ್ಬೊಂಡಿ ಮಂಜ,
ಹೋರಿ ಮಂಜ, ಎಣ್ಣೆ ಮಂಜ, ರಾಯರ ಮನೆ ಮಂಜ, ಮೀಸೆ ಮಂಜ ಹೀಗೆ ತರಹೇವಾರಿ ಬಿರುದುಗಳಿಂದ ಕರೀತಾರೆ. ಯಾವುದೇ ರೀತಿ ಕರೆದರೂ ಮಂಜ ಓ ಅಂತಾನೆ. ಇದು ನಾರ್ಮಲ್ ಆಗಿರುವಂಥದ್ದು. ಇದು ನಮ್ಮ ಮಧು ಹೆಗಡೆ ಸಂತೋಷ್ ಅವರು ಮಾಡಿದರೆ ಬಹುಶಃ ಅವ್ರ ಕ್ಯಾರೆಕ್ಟರ್ಗೆ ತಕ್ಕಂಗಿಲ್ಲ ಇದು. ನೋಡೋಣ, ಟ್ರೈ ಮಾಡೋಣ. ಅರಿ ಅರಿ ನಮ್ಮ ಕೆಲಸ ಹುಡುಗ ಮಂಜ ಅಂದರೆ ಎಲ್ಲರಿಗೂ ಒಂದು ರೀತಿ ತಮಾಷೆ ಕಣ. ಯಾಕೆಂದರೆ ಹಗಲೊಂಥರ ಇರ್ತಾನೆ, ರಾತ್ರಿ ಒಂಥರ, ಒಂದೊಂದಿನ ಒಂದೊಂಥರ ಇರ್ತಾನೆ ಕಣ. ಅವನನ್ನ ಮಂಜ ಅಂದರೆ ಕೆಲವರು ಮಂಜುನಾಥ ಅಂತಾರೆ, ಕೆಲವರು ಸೂರ್ ಮಂಜ ಅಂತಾರೆ, ಇನ್ನು ಕೆಲವರು ಹೆಬ್ಬಂಟಿ ಮಂಜ ಅಂತಾರೆ, ಓರಿ ಮಂಜ, ಎಣ್ಣೆ ಮಂಜ, ರಾಯರ ಮನೆ ಮಂಜ, ಮೀಸೆ ಮಂಜ ಹಿಂಗೆ ಹೆಂಗೆ ಕರಿತಾನೆ ಕಣ. ಅವನು ಮಂಜ ಅದನ್ನಲ್ಲ, ಹೆಂಗಾದ್ರೂ ಕರಿ ಓ ಅಂದರೆ ಏನಾದರೂ ಮಾಡ ಮಂಜುನಿಗೆ ಚೂರು ಲೆಕ್ಕಾಚಾರ ಮಾಡ್ಬೇಕು ಕಣ. ಲೆಕ್ಕಾಚಾರ ಅಂದಂಗೆ ಹಂಗಲ್ಲ ಹೆಸರು ಇಟ್ಕೊಂಬಾರ್ದು ಕಣ. ಏನಂತೀಯ ಹೂವನ ಇದು ನಮ್ಮ ಮದುವೆ ಅವರನ್ನು ಬೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸಂತೋಷ್ ಅಂದರೆ ಒನ್ ಆ್ಯಂಡ್ ಓನ್ಲಿ ದಟ್ ಈಸ್ ಮಧು ಹೆಗಡೆ ಮಾತ್ರ. ಬಟ್ ಹಿಡ್ದಿದ್ದೀರಾ ಅಂದರೆ ಅವ್ರ ಜೊತೆಗೆ ಟ್ರಾವೆಲ್ ಮಾಡಿರ್ತೀವಿ. ಸಣ್ಣ ಒಂದು ಎಳೆ ಸಿಕ್ಕಿರುತ್ತೆ ಅಷ್ಟೇ. ಆ ಕ್ಯಾರೆಕ್ಟರ್ನ ಅವ್ರು ಲವ್ ಮಾಡಿದಷ್ಟು ಅವರು ತಗೊಂಡೋಗಿರೋ ಪೀಕ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲಲ್ಲಿದೆ. ಲವ್ ಯು ಮಧುಜಿ. ವಾ ನೆಕ್ಸ್ಟ್ ನಮ್ಮ ಡಾರ್ಲಿಂಗ್ ದೀಪಕ್, ರುಚಿಗೆ ಜಯಂತ್ ಇದು ನಿಮ್ಮದೇ ಸಿಕ್ಕಿದೆಯಾ? ಓ ಇದೆ ಹತ್ರ ನಮ್ಮ ಜಯಂತ್ ಕ್ಯಾರೆಕ್ಟರ್ಗಳಿದೆ, ಚೆನ್ನಾಗಿದೆ. ಮೇಲಿಂದ ಹೋಗೋಣ. ಓಕೆ. ವಡೆಗೆ ಮಸಾಲೆ ಮಾಡಿಕೊಂಡು ಅದನ್ನು ಕಲಸಿ ಇಡೋದಂತೂ ನಾನು ನಮ್ಮಮ್ಮ. ಇನ್ನು ನಾನಿಲ್ಲಿ ಬಂದಿದ್ದೀನಿ ಅಂದರೆ ಅವ್ರು ಮಾಡ್ತಾರೆ, ವಡೆನೂ ಬಿಡ್ತಾರೆ, ನಾನು ಬಿಡ್ತೀನಿ. ಸಮ್ ಎಮರ್ಜೆನ್ಸಿ ಹೆಲ್ಪರ್ಸ್ ಕೂಡ ಮಾಡ್ತಾರೆ. ಇದಿಷ್ಟು ಸಿಂಪಲ್ಲಾಗಿದೆ. ಇದನ್ನು ನಮ್ಮ ಜಯಂತ್ ಮಾಡ್ದ ಅಂದರೆ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡ್ತಾನೆ, ಯಾಕಂದರೆ ಅಷ್ಟು ಟ್ಯಾಲೆಂಟ್ ಇರುವಂಥ ಹುಡುಗ ಅವನು. 4 ಲೈನ್ ಕೊಟ್ಟರೆ ಚಿನ್ನಮರಿ ವಡೆಗೆ ಮಸಾಲೆ ಮಾಡಿಕೊಡೋದನ್ನು ಕಲಿಸಿಡುವಂತೂ ನಾನು ನಮ್ಮಮ್ಮ. ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಅವರು ಮಾಡ್ತಾರೆ ಚಿನ್ನಮರಿ. ಅವರು ವಡೆನ ಬಿಟ್ಬಿಡ್ತಾರೆ ಚಿನ್ನಮರಿ. ಅಯ್ಯೋ, ಸಮ್ ಎಮರ್ಜೆನ್ಸಿ ಹೆಲ್ಪರ್ಸ್ ಅವರು ಮಾಡ್ತಾರೆ ಚಿನ್ನಮರಿ. ವಡೆನ ನಾನು ನೀನು ಸೇರಿಬಿಡೋದ ಚಿನ್ನಮರಿ, ಪ್ಲೀಸ್ ಚಿನ್ನಮರಿ. ಹೇ ಚಿನ್ನಮರಿ ಸೊ ಹಿಂಗೆ ಆ ವೇರಿಯೇಷನ್ ಇರುವಂಥದ್ದನ್ನ ಸಾಕಾಗಿ ಮಾಡ್ತಾನೆ ದೀಪು. ಐ ಲವ್ ಯು ದೀಪು. ಅಲ್ಲ, ನೀವು ಇವಾಗ ಎಷ್ಟು ಎಂಜಾಯ್ ಮಾಡಿದ್ರಲ್ಲ, ಇದೊಂದು ಸಮಾಧಾನ ಇರುತ್ತೆ ಗೊತ್ತಾ ನಟರಿಗೆ. ಅಷ್ಟೇ, ನಾವೇನೋ ನಮ್ಮ ಪಾತ್ರ ಮುಗೀತು ಅಂದ್ಕೊಂಡು ಕೂತ್ರೆ ಇವ್ಯಾವ ಬರಲ್ಲ. ಎಲ್ಲ ಪಾತ್ರಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ, ಬೇರೆ ವ್ಯಕ್ತಿ ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾನೆ. ಟ್ರಾವೆಲಲ್ಲಿ ನಾವು ಇನ್ನೇನು ಮಾಡಲ್ಲ, ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಸಿನಿಮಾ ನೋಡೋದ್ರ ಜೊತೆಗೆ ಇದು ಇರುತ್ತೆ, ಕ್ಯಾರೆಕ್ಟರ್ ಅಬ್ಸರ್ವೇಷನ್. ಯಾರೋ ಒಬ್ಬ ದಾರಿಲಿ ಕೂತಿರ್ತಾನೆ, ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾನೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತಾನೆ, ಇನ್ನೊಬ್ಬ ಗಲಾಟೆ ಮಾಡ್ತಿರ್ತಾನೆ, ಇನ್ಯಾರೋ ಲವ್ ಮಾಡ್ತಿರ್ತಾನೆ. ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋದಾಗಲೇ ಪಾತ್ರಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ಒಳಗಡೆ ಹೋಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್, ಅದು ಆರ್ಟಿಸ್ಟ್ ಆದವನು ಪ್ರತಿಯೊಬ್ಬನೂ ಮಾಡಬೇಕಾಗಿರೋ ಒಂದು ಕೆಲಸ. ಸೊ ಇದೊಂದು ನಟನಾ ಕಲಿಕೆಯ ಒಂದು ವೇ ಅಂತಲೂ ಹೇಳ್ಬೋದು. ಎಸ್, ಊಟ ಮಾಡಿದ್ವಿ, ತುಂಬ ರುಚಿಯಾಗಿತ್ತು. ಕೇವಲ ಒಂದು ಐಟಮ್ ತಿಂದ್ವಾ? ಅಬ್ಬಾ, ಸಿಕ್ಕಾಬಟ್ಟೆ ತಿಂದ್ವಿ. ಅದ್ರ ಜೊತೆಗೆ ಗಂಡ ಹೆಂಡತಿಯರ ಒಂದು ಬಾಂಧವ್ಯನ ರುಚಿ ಜೊತೆ ಟೆಸ್ಟ್ ಮಾಡಿದ್ವಿ. ಹೇಳಿದ ಮೇಲೆ ನಾನು ಫಸ್ಟ್ ಮದುವೆಗೆ ಏನೇನು ಅಡುಗೆ ಮಾಡಿದ್ರು ಅಂತ ಕೇಳಬೇಕು ಇವಾಗ ಅಲ್ಲ. ರುಚಿ ಜೊತೆ ಟೆಸ್ಟ್ ಮಾಡಿದ್ವಿ. ಆಮೇಲೆ ಕೊನೆಗೆ ರುಚಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಅವ್ರು ಕೇಳಿಕೊಟ್ಟು, ಇವೆಲ್ಲ ನಮಗೆ, ಎಸ್ ನಿಮಗೇನೆ. ಥ್ಯಾಂಕ್ ಯು. ಈಗ ನಾವು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ವೆಂಕಣ್ಣ ಹೇಳಿ ಅಕ್ಕ. ಶಾಸ್ತ್ರಿಗಳೇ. ಎಸ್ ಅಕ್ಷತಾ ಅವರೇ ಹೇಳಿ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಆ್ಯಕ್ಟ್ರಪ್ಪ ಹೆಂಗೆ ಬರುತ್ತೆ ಹಂಗೆ ಕೌಂಟ್ರ್ ಬರುತ್ತೆ. ನೀವು ವೆಂಕಿಯಾಗೆ ರಿಯಾಕ್ಟ್ ಮಾಡಿ, ಮಾತಿಲ್ಲ ಅಂತ ಬೇಡ.
ನಾನು ಅಕ್ಷತಾ ಕಿಚನಲ್ಲಿ ವೆಂಕಿನ ಮಾತಾಡ್ಸಿದ್ದೀನಿ. ನೋಡಿ, ಸೊ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಟಿ ಅಕ್ಷತಾ ಪಾಂಡವಪುರ ಅವರು, ಇವರೇನು ಸಾಮಾನ್ಯ ಅನ್ಕೊಂಬಿಡಿ, ಥಿಯೇಟ್ರಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಏಕವ್ಯಕ್ತಿ ನಾಟಕಗಳನ್ನು ಮಾಡಿದ್ದಾರೆ. ಅದು ಅಲ್ಲದೆ ನೀವು ಅಡುಗೆಗೆ ಸಂಬಂಧಪಟ್ಟಿದ್ದೇ ಒಂದು ನಾಟಕ ಇದೆ ಅಲ್ವಾ ನಿಮ್ಮದು. ಸೊ ಟ್ಯಾಲೆಂಟೆಡ್ ಗರ್ಲ್. ಅವರು ಫಸ್ಟ್ ಟೈಮ್ ನಾವು ಅಂದರೆ ಥಿಯೇಟ್ರಲ್ಲಿ ಒಬ್ರಿಗೊಬ್ರು ಪರಿಚಯ ಇದ್ವಿ, ದೂರ ಇರ್ತಿದ್ವಿ. ಫಸ್ಟ್ ಟೈಮ್ ಈ ವೇದಿಕೆ ಮೂಲಕ ನಾವು ನಿಮ್ಮನ್ನು ಭೇಟಿಯಾಗಿತ್ತು. ಹಾಗೆ ನಿಮ್ಮ ಚಾನಲಲ್ಲಿ ಇಂಟರ್ವ್ಯೂನ ಇಷ್ಟು ಏನು ಸರಳವಾಗಿ ಮತ್ತು ನಮಗೆ ಸಮಾಧಾನ ಆಗೋ ರೀತಿ ನಡೆದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರುಚಿಗೆ ತಕ್ಕಷ್ಟು ಅಕ್ಷತಾ ಪಾಂಡವಪುರ ಅವರು. ಕಾರ್ಯಕ್ರಮ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ತುಂಬ ಜನಕ್ಕೆ ಶೇರ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಬ್ಬರು ಅತಿಥಿ ಜೊತೆ ನಾಟಿ ಬಾತು ನಟಿ ಮಾತಿನಲ್ಲಿ.